ನಮಸ್ಕಾರ. ಇವತ್ತು ನೋಡ್ರಿ 18/5/2026 ಸ್ವಲ್ಪ ರಿಲ್ಯಾಕ್ಸ್ ಆಗಮಂತೇಳಿ ಇಲ್ಲೊಂದು ಪೂಲ್ ಐತೆ. ಸೂರ್ಯನಗರದಾಗ ಕುಂತ್ಕೊಂಡಿನಿ. ಇಲ್ಲೆಲ್ಲ ಗಿಡ ಗಂಟೆಗಳು ಚಂದದ ವಾತಾವರಣ, ಎಲ್ಲ ಬೇವಿನ ಗಿಡಗಳು ಅದಾವೆ ಸಾಲಕ್ಕೆ. ಎಲ್ಲ ಭಾರಿ ವಾತಾವರಣ ಚಂದ ಐತೆ ನೋಡ್ರಿ. ಬೇವಿನ ಗಿಡಗಳು, ಮರ, ಸಾಲಿನ ಮರನ ಐತೆ, ಚಂದ ಐತೆ. ಇಲ್ಲೇ ಬೀಜದ ಕೇಂದ್ರ ಐತೆ. ಅಲ್ಲಿಂದ ಇಲ್ಲಿ ಕುಂತ್ಕೊಂಡ್ಬಿಟ್ರೆ ಆರಾಮ್ ರಿಲ್ಯಾಕ್ಸ್ ಅನ್ನಿಸ್ತೈತೆ. ಆಮ್ಲಜನಕ ಚಲೋ ಶುದ್ಧವಾದ ಗಾಳಿಯಿಂದ ಸಿಗ್ತೈತೆ ನಮ್ಗೆ. ಅಂತೇನೋ ಸ್ವಲ್ಪ ದಿನ ಆಮೇಲೆ ಮತ್ತೆ ಮನೆಗಳು ಎಲ್ಲ ಅಲ್ಲೆಲ್ಲೇ ಕಟ್ಸೋಕೆ ಕುಂತಾರೆ. ಮನೆಗಳು ಕಟ್ಸಿಬಿಟ್ರೆ ಮತ್ತೆ ಇನ್ನೂ ಸ್ವಲ್ಪ ಆಮ್ಲಜನಕ ಕೂಡ ಇನ್ನೂ ಚೂರು ಅಡಿಗೆ ಹೋಗ್ಬೇಕು, ಆವಾಗ ಅಲ್ಲಿ ಸಿಗ್ತೈತೆ. ಆದ್ರೆ ಇಲ್ಲಿ ಏನು ಮನೆ ಕಟ್ಟಿಸಿದವ್ರಿಗೆ 10 ವರ್ಷ ಚಿಂತೆ ಇಲ್ಲ, 10ರಿಂದ 15 ವರ್ಷ ಚಿಂತೆ ಇಲ್ಲ. ಯಾಕಂದ್ರೆ ಎಲ್ಲರೂ ಸಡನ್ನಾಗಿ ಅಷ್ಟು ಸಡನ್ನಾಗಿ ಮನೆ ಕಟ್ಟೋಕ್ಕಾಗಲ್ಲ. ಸುಂದರವಾದ ಗಾಳಿ, ಸುಂದರವಾದ ವಾತಾವರಣ. ಇವತ್ತು ಕೆಲವೊಂದು ಸಿಟಿಯಾಗ ಶುದ್ಧವಾದ ಗಾಳಿ ಬೇಕಪ್ಪ ಅಂದ್ರೆ ಎಷ್ಟೋ ಕಿಲೋಮೀಟ್ರ್ ಹೊರಗೆ ಹೋಗ್ಬೇಕಾಗತ್ತೆ ಸಿಟಿ ಬಿಟ್ಟು. ಸಿಟಿ ಒಳಗೆ ಇದ್ರಪ್ಪ ಅಂದ್ರೆ ಆಮ್ಲಜನಕನ್ನು ರೊಕ್ಕ ಕೊಟ್ಟು ಖರೀದಿ ಮಾಡಬೇಕಾಗತ್ತೆ. ಅಂದ್ರೆ AC, ಫ್ಯಾನು, ಬರೀ ಇದ್ರ ಮ್ಯಾಗ ಜೀವನ. ಅದು ನ್ಯಾಚುರಲ್ ಆಗಲ್ಲ, ಇದು ನ್ಯಾಚುರಲ್. ನೋಡ್ರಿ ಅಷ್ಟು ಚಂದ ನಮ್ಮ ಕೂದಲಾಗಿಲ್ಲ ಹೆಂಗೆ ಆಡ್ತಾವೆ ಗಾಳಿಗೆ. ಬೇಸಿಗೆ ದಿನಗಳಲ್ಲಿ ಸುಂದರವಾದ ಗಾಳಿ, ಸುಮಧುರವಾದ ಗಾಳಿ, ಆರೋಗ್ಯಕ್ಕೆ ಹೇಳಿ ಮಾಡಿಸಿರೋಂಥ ಗಾಳಿ. ಎಷ್ಟು ಕೋಟಿ ಕೊಟ್ಟರು ಕೋಟಿ ಕೊಟ್ಟು ಕೊಣಕೊಳಂಥದ್ದಲ್ಲ ಈ ಶುದ್ಧವಾದ ಗಾಳಿಯನ್ನು. ಏನೋ ಹೇಳ್ತಾನಂತೇಳಿ ನಮ್ಮ ವಿಡಿಯೋನ ನೆಗ್ಲೆಕ್ಟ್ ಮಾಡಿ ಹೋಗ್ಬೇಡ್ರಿ. ನೋಡ್ರಿ, ನೋಡದೇ ಇದ್ರೆ ಅದು ನಿಮಗೆ ಬಿಟ್ಟಂಥದ್ದು. ನಿಮಗೆ ಅನುಕೂಲ ಆದ್ರೆ, ನಮಗಂತೂ ಹವ್ಯಾಸ ಎಲ್ಲೋ ಕುಂದ್ರಲ್ಲೂ ಒಂದು ವಿಡಿಯೋ ಮಾಡಬೇಕು. ಇಂದು ಇರ್ತೀವೋ ಇನ್ನೂ ಸ್ವಲ್ಪ ಹೊತ್ತಿಗೆ ಇರ್ತೀವಲ್ಲ ಗೊತ್ತಿಲ್ಲ. ಶಾಶ್ವತ ಜೀವನ ಅಂತೂ ಅಲ್ಲದು. ಇರೋದ್ರೊಳಗೆ ಸುಖ ಪಡ್ಬೇಕಂದ್ರೆ ಅದು ಇಂಥ ವಾತಾವರಣಗಳನ್ನು ಸವಿಬೇಕು, ಅದರ ರುಚಿನ ಅನುಭವಿಸ್ಬೇಕು. ಇದು ವಾತಾವರಣದ ರುಚಿ, ಗಾಳಿ ರುಚಿ. ಬೇಸಿಗೆ ಕಾಲದಾಗ ಗಿಡ ಮರಗಳು ಎಷ್ಟು ಮುಖ್ಯ, ಅದ್ರ ನೆರಳು ಎಷ್ಟು ಮುಖ್ಯ ಅನ್ನೋದು ಬೇಸಿಗೆ ಬಂದಾಗ ಗೊತ್ತಾಗುತ್ತೆ. ಗಿಡದ ನೆರಳು ಭಾರಿ ನೆರಳು. ನೀವೆಷ್ಟು ಕೋಟಿ ಕೊಟ್ಟು ನಾವು ಬಿಲ್ಡಿಂಗ್ ಕಟ್ಟಿಸಿರೋ ಆ ನೆರಳು ಈ ನೆರಳಿಗೆ ಯಾವತ್ತೂ ಸಮ ಆಗಲ್ಲ. ನಮಸ್ಕಾರ ಎಲ್ಲರಿಗೂ.